ಲೋಕಾಯುಕ್ತ ಎಸ್ಪಿ ಹಣ ವಸೂಲಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಂಗಪ್ಪ ಕೇವಲ ಅಬಕಾರಿಯವರನ್ನ ಮಾತ್ರ ಟಾರ್ಗೆಟ್ ಮಾಡಿರಲಿಲ್ಲ, ಎಲ್ಲಾ ಇಲಾಖೆಯನ್ನು ಟಾರ್ಗೆಟ್ ಮಾಡಿದ್ದ ಅಂತ ಹೇಳಿ ತಿಮ್ಮಾಪುರ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಎಲ್ಲಾ ಇಲಾಖೆಯಲ್ಲೂ ಕೂಡ ನಿಂಗಪ್ಪ ಕೈಚಳಕವನ್ನ ತೋರಿಸಿದ್ದ ಅಂತ ಹೇಳಿ ತಿಮ್ಮಾಪುರ ಅವರು ರಿಯಾಕ್ಟ್ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಈಗಾಗಲೇ ನಿಂಗಪ್ಪ ಅವರನ್ನ ವಶಕ್ಕೆ ಪಡೆದುಕೊಂಡು ಅಧಿಕಾರಿಗಳು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ತನಿಖೆಯಲ್ಲಿ ಆರ್.ಬಿ. ತಿಮ್ಮಾಪುರ ಅವರ ಹೆಸರನ್ನು ಕೂಡ ಬಾಯ್ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ ಸಚಿವರ ಬುಡಕ್ಕೂ ಕೂಡ ಬಂದಿದೆ. ಸಚಿವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಆತ ಎಲ್ಲ ಇಲಾಖೆಯಲ್ಲೂ ಕೂಡ ಮೂಗು ತೂರಿಸ್ತಾ ಇದ್ದ, ಎಲ್ಲ ಇಲಾಖೆಯಲ್ಲೂ ಕೂಡ ಆತ ತನ್ನ ಕೈ ಚಳಕವನ್ನ ತೋರಿಸಿದ್ದಾನೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ. ಹಾಗಾದ್ರೆ ಇವರ ಇಲಾಖೆಯಲ್ಲೂ ಮೂಗು ತೂರಿಸುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು ಪ್ರಶ್ನೆ ಬರುತ್ತೆ ಸಹಜವಾಗಿ. ಎಷ್ಟು ದಿನ ಯಾಕೆ ಸುಮ್ಮನಿದ್ರು? ಈಗ ಹೇಳಿಕೆ ಕೊಡ್ತಾ ಇದ್ದಾರಲ್ಲ, ತನಿಖೆ ಆಗುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರಲ್ಲ, ಎಲ್ಲಾ ಇಲಾಖೆಯಲ್ಲೂ ತಲೆ ತೂರಿಸ್ತಾ ಇದ್ದ ನಿಂಗಪ್ಪ ಅಂತ ಹೇಳಿ, ಆ ಸಂದರ್ಭದಲ್ಲಿಯೇ ಅವರು ಆಕ್ಷನ್ ತೆಗೆದುಕೊಳ್ಬಹುದಾಗಿತ್ತಲ್ಲ. ಈ ರೀತಿಯಾಗಿ ಎಲ್ಲಾ ಇಲಾಖೆಯಲ್ಲೂ ಕೂಡ ಮೂಗು ತೂರಿಸ್ತಾ ಇದ್ದಾನೆ ಈತ ಅಂತ ಹೇಳಿ ಈಗ ಹೇಳಿಕೆ ಕೊಟ್ರೆ ಏನ್ ಬಂತು ಪ್ರಯೋಜನ ಅಂತ ಹೇಳಿ, ಎಲ್ಲಿ ಈಗ ತಮ್ಮ ಕೆಲಸಕ್ಕೆ ಕೂತು ಬರುತ್ತೋ, ತಮ್ಮ ಸ್ಥಾನಕ್ಕೆ ಕೂತು ಬರುತ್ತೋ ಅನ್ನುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಪನಿಷ್ಮೆಂಟ್ ಮಾಡೋಣ, ಏನು ತಪ್ಪಿದೆ? ಇನ್ನು ಮಾಡಿಲ್ಲ, ನೋಡ್ತೀನಿ ಇನ್ನು ಯಾರ್ಯಾರ್ದಿದೆ ಏನಿದೆ. ಅದು ಲೋಕಾಯುಕ್ತ ಅವ್ರು ನಡೆಸ್ತಾ ಇರೋದ್ರಿಂದ ನಾನೊಂದು ವರದಿ ತರಿಸೋದು ಬೇಡ ಅಂತೇಳಿ ಬಿಟ್ಟಿದ್ದೀನಿ. ಅಂಥದ್ದೇನಿದ್ರು ಕ್ರಮ ಕೈಗೊಳ್ಳೋಣ, ಪನಿಷ್ಮೆಂಟ್ ಮಾಡೋಣ, ಏನು ತಪ್ಪಿದೆ? ಇನ್ನು ಮಾಡಿಲ್ಲ, ನೋಡ್ತೀನಿ ಇನ್ನು ಯಾರ್ಯಾರ್ದಿದೆ ಏನಿದೆ. ಅದು ಲೋಕಾಯುಕ್ತ ಅವ್ರು ನಡೆಸ್ತಾ ಇರೋದ್ರಿಂದ ನಾನೊಂದು ವರದಿ ತರಿಸೋದು ಬೇಡ ಅಂತೇಳಿ ಬಿಟ್ಟಿದ್ದೀನಿ. ಅಂಥದ್ದೇನಿದ್ರು ಕ್ರಮ ಕೈಗೊಳ್ಳೋಣ, ಪನಿಷ್ಮೆಂಟ್ ಮಾಡೋಣ, ಏನು ತಪ್ಪಿದೆ? ಇನ್ನು ಮಾಡಿಲ್ಲ, ನೋಡ್ತೀನಿ ಇನ್ನು ಯಾರ್ಯಾರ್ದಿದೆ ಏನಿದೆ. ಅದು ಲೋಕಾಯುಕ್ತ ಅವ್ರು ನಡೆಸ್ತಾ ಇರೋದ್ರಿಂದ ನಾನೊಂದು ವರದಿ ತರಿಸೋದು ಬೇಡ ಅಂತೇಳಿ ಬಿಟ್ಟಿದ್ದೀನಿ. ಅಂಥದ್ದೇನಿದ್ರು ಕ್ರಮ ಕೈಗೊಳ್ಳೋಣ, ಪನಿಷ್ಮೆಂಟ್ ಮಾಡೋಣ, ಏನು ತಪ್ಪಿದೆ? ಇನ್ನು ಮಾಡಿಲ್ಲ, ನೋಡ್ತೀನಿ ಇನ್ನು ಯಾರ್ಯಾರ್ದಿದೆ ಏನಿದೆ. ಅದು ಲೋಕಾಯುಕ್ತ ಅವ್ರು ನಡೆಸ್ತಾ ಇರೋದ್ರಿಂದ ನಾನೊಂದು ವರದಿ ತರಿಸೋದು ಬೇಡ ಅಂತೇಳಿ ಬಿಟ್ಟಿದ್ದೀನಿ. ಎಲ್ಲಾ ಇಲಾಖೆಯಲ್ಲೂ ಕೂಡ ನಿಂಗಪ್ಪ ಕೈಚಳಕವನ್ನ ತೋರಿಸಿದ್ದಾನೆ ಅಂತ ಹೇಳಿ ತಿಮ್ಮಾಪುರ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಬೇರೆ ಇಲಾಖೆಯಲ್ಲೂ ಕೈ ಆಡಿಸಿದ್ದಾರೆ ಅಂತ ತಿಮ್ಮಾಪುರ ಅವರು ಹೇಳ್ತಾ ಇರುವಂಥದ್ದು. ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ಕೂಡ ಲೂಟಿ ಮಾಡಿದ್ ಗೊತ್ತಿತ್ತ? ಸುದ್ದಿ ಬಳಿಕ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಚಿವರು. ಲೋಕಾಯುಕ್ತ ಪ್ರಕಾರ ತಿಮ್ಮಾಪುರ ಹಾಗೂ ಪಿಎ ಕೈವಾಡದ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಂತಹ ಕಾನ್ಸ್ಟೇಬಲ್ ನಿಂಗಪ್ಪ. ಸೊ ಹಾಗಾಗಿ ಇದೀಗ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗುವುದು ಸರ್ವೇ ಸಾಮಾನ್ಯ. ಲೋಕಾಯುಕ್ತ ಪ್ರಕಾರ ತಿಮ್ಮಾಪುರ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾವಾಗ ಪ್ರಕರಣ ಬೆಳಕಿಗೆ ಬಂತೋ ಎಲ್ಲಾ ಇಲಾಖೆಯಲ್ಲೂ ಕೈಯಾಡಿಸಿದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಮುಂಚೆ ಗೊತ್ತಿತ್ತಲ್ವಾ ಎಲ್ಲಾ ಇಲಾಖೆಯಲ್ಲೂ ಆತ ಕೈಯಾಡಿಸ್ತಾ ಇದ್ದಾನೆ, ಮೂಗು ತೂರಿಸ್ತಾ ಇದ್ದಾನೆ ಅಂತ ಹೇಳಿ, ಅವ್ಯವಹಾರವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಆಗ ನೀವೇ ಕೂಡ ಲೋಕಾಯುಕ್ತಕ್ಕೆ ದೂರು ಕೊಡ್ಬೋದಾಗಿತ್ತಲ್ಲ. ಆಗ ಕಣ್ಮುಚ್ಕೊಂಡು ಇದ್ಬಿಟ್ಟು, ಆಗ ಸುಮ್ಮನೆ ಇದ್ಬಿಟ್ಟು ಈಗ ನೀವು ಹೇಳಿಕೆ ಕೊಟ್ರೆ ಏನ್ ಬಂತು ಪ್ರಯೋಜನ ಅಂತ ಹೇಳಿ ನಿಮ್ ಬುಡಕ್ ಬಂದಿದೆ ಈಗ. ಸೊ ಹಾಗಾಗಿ ನೀವು ಅದರಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡುವಂತಹ ಹಾರಿಕೆ ಉತ್ತರವನ್ನ ಕೊಡೋದು ಎಷ್ಟು ಸರಿ ಅಂತ ಹೇಳಿ. ಪನಿಷ್ಮೆಂಟ್ ಮಾಡೋಣ, ಏನು ತಪ್ಪಿದೆ? ಇನ್ನು ಮಾಡಿಲ್ಲ, ನೋಡ್ತೀನಿ ಇನ್ನು ಯಾರ್ಯಾರ್ದಿದೆ ಏನಿದೆ. ಅದು ಲೋಕಾಯುಕ್ತ ಅವ್ರು ನಡೆಸ್ತಾ ಇರೋದ್ರಿಂದ ನಾನೊಂದು ವರದಿ ತರಿಸೋದು ಬೇಡ ಅಂತೇಳಿ ಬಿಟ್ಟಿದ್ದೀನಿ. ಅಂಥದ್ದೇನಿದ್ರು ಕ್ರಮ ಕೈಗೊಳ್ಳೋಣ, ಪನಿಷ್ಮೆಂಟ್ ಮಾಡೋಣ, ಏನು ತಪ್ಪಿದೆ? ಇನ್ನು ಮಾಡಿಲ್ಲ, ನೋಡ್ತೀನಿ ಇನ್ನು ಯಾರ್ಯಾರ್ದಿದೆ ಏನಿದೆ. ಅದು ಲೋಕಾಯುಕ್ತ ಅವ್ರು ನಡೆಸ್ತಾ ಇರೋದ್ರಿಂದ ನಾನೊಂದು ವರದಿ ತರಿಸೋದು ಬೇಡ ಅಂತೇಳಿ ಬಿಟ್ಟಿದ್ದೀನಿ. ಅಂಥದ್ದೇನಿದ್ರು ಕ್ರಮ ಕೈಗೊಳ್ಳೋಣ,
ಪನಿಷ್ಮೆಂಟ್ ಮಾಡೋಣ, ಏನು ತಪ್ಪಿದೆ? ನೀವೇನಾದ್ರೂ ವರದಿ ತರಿಸ್ಕೊಂಡಿದ್ದೀರಾ? ಇನ್ನೂ ಮಾಡಿಲ್ಲ, ನೋಡ್ತೀನಿ ಇನ್ನು ಯಾರ್ಯಾರ್ದಿದೆ ಏನಿದೆ. ಅದು ಲೋಕಾಯುಕ್ತ ಅವ್ರು ನಡೆಸ್ತಾ ಇರೋದ್ರಿಂದ ನಾನು ವರದಿ ತರಿಸೋದು ಬೇಡ ಅಂತೇಳಿ ಬಿಟ್ಟಿದ್ದೀನಿ. ಅಂಥದ್ದೇನಿದ್ರು ಕ್ರಮ ಕೈಗೊಳ್ಳೋಣ, ಪನಿಷ್ಮೆಂಟ್ ಮಾಡೋಣ, ಏನು ತಪ್ಪಿದೆ? ನೀವೇನಾದ್ರೂ ವರದಿ ತರಿಸ್ಕೊಂಡಿದ್ದೀರಾ? ಇನ್ನೂ ಮಾಡಿಲ್ಲ, ನೋಡ್ತೀನಿ ಇನ್ನು ಯಾರ್ಯಾರ್ದಿದೆ ಏನಿದೆ. ಅದು ಲೋಕಾಯುಕ್ತ ಅವ್ರು ನಡೆಸ್ತಾ ಇರೋದ್ರಿಂದ ನಾನು ವರದಿ ತರಿಸೋದು ಬೇಡ ಅಂತೇಳಿ ಬಿಟ್ಟಿದ್ದೀನಿ. ಅಂಥದ್ದೇನಿದ್ರು ಕ್ರಮ ಕೈಗೊಳ್ಳೋಣ, ಪನಿಷ್ಮೆಂಟ್ ಮಾಡೋಣ, ಏನು ತಪ್ಪಿದೆ? ನೀವೇನಾದ್ರೂ ವರದಿ ತರಿಸ್ಕೊಂಡಿದ್ದೀರಾ? ಇನ್ನೂ ಮಾಡಿಲ್ಲ, ನೋಡ್ತೀನಿ ಇನ್ನು ಯಾರ್ಯಾರ್ದಿದೆ ಏನಿದೆ. ಅದು ಲೋಕಾಯುಕ್ತ ಅವ್ರು ನಡೆಸ್ತಾ ಇರೋದ್ರಿಂದ ನಾನು ವರದಿ ತರಿಸೋದು ಬೇಡ.